ಅನಂತ್ ಕುಮಾರ್ ಹೆಗ್ಡೆಯೊಬ್ಬ ಹುಚ್ಚ ಸಂಸದರ ವಿರುದ್ಧ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. 4.5 ವರ್ಷ ಅವರು ನಾಪತ್ತೆಯಾಗಿದ್ರು. ಬಿಜೆಪಿಯಲ್ಲಿ ಹುಚ್ಚರ ಸಂತೆ ಇದೆ. ಮಧು ಬಂಗಾರಪ್ಪ ಇದೀಗ ಅನಂತ್ ಕುಮಾರ್ ಹೆಗ್ಡೆಯವರ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿಗರು ಸಂವಿಧಾನ ಗಬ್ಬು ಎಬ್ಬಿಸುತ್ತಿದ್ದಾರೆ. ಅನಂತ್ ಕುಮಾರ್ ಹೆಗ್ಡೆ ವಿರುದ್ಧ ಮಧು ಬಂಗಾರಪ್ಪ ಇದೀಗ ಕಿಡಿಕಾರಿರುವಂತದ್ದು. ಅನಂತ್ ಕುಮಾರ್ ಹೆಗ್ಡೆ ಒಬ್ಬ ಹುಚ್ಚ ಸಂಸದರ ವಿರುದ್ಧ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಒಂಥರ ಏನು ತಲೆ ಕೆಟ್ಟು ಮೋಸ್ಟ್ಲಿ ನಿಮಗೂ ಅಸಹ್ಯ ಆಗಿರ್ಬೇಕನ್ನ ಅವ್ರದ್ದು ಬಗ್ಗೆ ಆ ವಿಚಾರಗಳನ್ನ ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಟ್ಯಾಂಡರ್ಡ್ ಹಿಂಗೆ ಹೊಟ್ಟೋಗ್ಬಿಟ್ರೆ ಅವ್ರು ಚುನಾವಣೆಗೆ ಮಾತ್ರ ಈಗ ಅಲ್ಲೂ ಹೋಗೋಕ್ಕಾಗುತ್ತೆ. ನಾವು ಒಂದು ಸಿದ್ಧಾಂತ ಇಟ್ಕೊಂಡು ಒಂದು ಮನುಷ್ಯತ್ವವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತೀವಿ. ಇಲ್ಲೊಬ್ಬರ ಬೇರೆ ಈಗ ಹುಚ್ಚ ಬಂದಾನೆ. ಅವ್ರಿಗೇನು ಮಾನ ಮರ್ಯಾದೆಯ ಒಬ್ಬ ಮುಖ್ಯಮಂತ್ರಿಗಳಿಗೆ ಬಿ ಜೆ ಪಿಯವ್ರು ಕೆಲವರು ಹಂಗೆ ಹೇಳ್ಬಾರ್ದಾಗಿತ್ತು. ಆದರೂ ಕೂಡ ಅದ್ರ ಮೀನಿಂಗಿಗೆ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಅಂತ ನಾಯಕರಿಗೆ. ನಿಮಗೇನು ಯೋಗ್ಯತೆ ಇದೆ ಹೇಳ್ರಿ ನೋಡೋಣ. ಅವನು ಓಟ್ ಹಾಕ್ಕೊಂಡ ಮೇಲೆ 4.5 ವರ್ಷ ಸಿಗೋದಿಲ್ಲ, ಕಾಣೋದಿಲ್ಲ, 4.5 ವರ್ಷ ಕಾಣೋದಿಲ್ಲ. ಆದರೆ ಈ ಸತಿ ಮಾತ್ರ ಅವ್ರಿಗೇನೆ ಅಲ್ಲೂ ಕೊಡಲಿ, ಆಗ್ಬಿಡ್ಲಿ. ಇದೊಂದು ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಕೊಡಬೇಕು, ಇಲ್ಲ ಅನಂತ್ ಕುಮಾರ್ ಹೆಗಡೆಗೆ ಕೊಡಬೇಕು. ಅಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೆ, ಇಲ್ಲ ಮೋಸ್ಟ್ಲಿ ಅವರಿಗೆ ಕೊಡ್ತಾ ಇಲ್ಲ, ಮೋಸ್ಟ್ಲಿ ಅದಕ್ಕೆ ಏನಾರು ಈ ಥರ ಮಾತಾಡ್ತಾ ಇದ್ದಾರೆ, ಚುನಾವಣೆಗೆ ಮತ್ತೆ ನಿಂತು ಒಂದು ಧರ್ಮದ ಹೆಸರಲ್ಲಿ ಗೆಲ್ಲೋಣ ಅಂತ ಹೇಳಿ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ಕೀಳ್ಮಟ್ಟಕ್ಕೆ ಮಾತಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಂದುಬಿಟ್ರೆ ನಾಳೆ ದಿವಸ ಪ್ರಧಾನಮಂತ್ರಿಗಳು ಮಾತಾಡ್ತೀವಿ ನಾವು. ಟೀಕಾ ಟಿಪ್ಪಣಿ ಮಾಡಬೇಕು, ಗೌರವದಿಂದ ಮಾಡಬೇಕು. ವಿಷಯ ಆಧಾರಿತ ಮಾಡಿದಾಗ ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು, ವೆಲ್ಕಮ್ ಮಾಡಬೇಕು, ಚರ್ಚೆ ಮಾಡಬೇಕು. ಅದ್ರ ಬಗ್ಗೆ ಟೀಕಾ ಟಿಪ್ಪಣಿಗಳು ಅತ್ಲಾಗಿಂದ ಇತ್ಲಾಗಿ ನಡೀತಾ ಇರಬೇಕು. ಆವಾಗಲೇ ಪ್ರಜಾಪ್ರಭುತ್ವದಲ್ಲಿ ಮುಂದೆ ಹೆಜ್ಜೆಯನ್ನು ಕ್ವಾಲಿಟಿಯಾಗಿ ಜನರು ಏನು ಆಶೀರ್ವಾದ ಮಾಡಿರ್ತಾರೆ ಅದಕ್ಕೆ ಗುಣ ಅದ್ರದ್ದೊಂದು ಗುಣ ಅದು. ಈ ಥರ ಹುಚ್ಚರು ಸವಾಸನ್ನು ಬಿ ಜೆ ಪಿಯಲ್ಲಿ ಇಟ್ಕೊಂಡ್ರೆ ನನಗನ್ಸುತ್ತೆ ಬಿ ಜೆ ಪಿಯಲ್ಲಿ ಇರೋರೆಲ್ಲ ಒಂಥರ ಹುಚ್ಚರ ಸಂತೆ ಅನಿಸುತ್ತೆ. ಸಾಕಷ್ಟು ಒಬ್ಬೊಬ್ಬರು ಅಲ್ಲಲ್ಲೇ ಹುಡ್ಕೊಂಡಾರೆ ಎಲ್ಲ ಕಡೆನೂ ಕೂಡ. ಈ ಚುನಾವಣೆಗೆ ಬಂದ ತಕ್ಷಣ ಈ ಥರ ಗಬ್ಬೆಬ್ಸ್ತಕ್ಕಂಥದ್ದು, ಸಂವಿಧಾನವನ್ನು ಗಬ್ಬೆಬ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಅವರು ಯಾಕೆ ಮಾಡ್ತಾರೆ, ಏನು ಮಾಡ್ತಾರೆ, ಅದರ ಉದ್ದೇಶ ಏನು ಅಂದರೆ ಅವರು ಚುನಾವಣೆ ಇಟ್ಕೊಂಡು ಮಾಡೋದು.